ನೀವೇನಾದ್ರೂ ಹೊಸದಾಗಿ ಮನೆ ಕಟ್ಸಿ UPVC ವಿಂಡೋ ಮತ್ತೆ ಡೋರ್ ಗಳನ್ನ ಹಾಕ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಅದು ಒಂದು ಒಳ್ಳೆ ಯೋಚನೆ. ಇದ್ರಲ್ಲಿ ಬಂದ್ಬಿಟ್ಟು ನಮ್ ಮಳೆ ಬಂದ್ರೆ ಏನಾದ್ರೂ ಬಂದ್ರೆ ನಮ್ಗೆ ಇಲ್ಲಿ ವಾಟರ್ ಹೋಗೋಕೆ ಆಪ್ಷನ್ ಇರುತ್ತೆ. ಇಲ್ಲಿ ನಮ್ಗೆ ಇಲ್ಲಿ ಹೋಲ್ಸ್ ಇರುತ್ತೆ, ಅಂದ್ರೆ ವಾಟರ್ ನಿಲ್ಲಲ್ಲ. ಹೌದು, ಔಟ್ ಸೈಡ್ ಇಂದ ಬರೋ ಮಳೆಗೆ ನೀರೆಲ್ಲ ಔಟ್ ಸೈಡ್ ಹೋಗ್ಬಿಡುತ್ತೆ. ಹೋಲ್ಸ್ ಅಲ್ಲೇ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲೂ ಒಂದಿರುತ್ತೆ, ಇಲ್ಲಿ ಹಿಂದ್ಗಡೆನೆ ಇರುತ್ತೆ. ಆಮೇಲೆ ಇದ್ರ ಒಳಗಡೆನೂ ನೀರ್ ಬರಲ್ಲ. ಸೊ ಈ ಗ್ಯಾಸ್ಕೆಟ್ ಅಂತಾರೆ ಇದನ್ನ. ಗ್ಯಾಸ್ಕೆಟ್ ಹಾಕ್ತಿವಿ ನಾವು, ಯಾವ್ದೇ ತರ ನೀರ್ ಬರಲ್ಲ ಇದ್ರ ಒಳಗಡೆ. ಒಳಗಡೆ ನೀರು ಬರೋದಿಲ್ಲ, ನೀರು ಕೂಡ ನಿಲ್ಲೋದಿಲ್ಲ. ನೀರ್ ಬಂದಿದ್ದಂಗೆ ಹೋಗ್ಬಿಡುತ್ತೆ. ಇದು 2.5. ಇದ್ರಲ್ಲಿ ಬಂದು ನಮ್ಗೆ 2 ಟ್ರ್ಯಾಕ್ ಇಂದ ಸ್ಟಾರ್ಟ್ ಆಗುತ್ತೆ. 2 ಟ್ರ್ಯಾಕ್, 2.5 ಟ್ರ್ಯಾಕ್, 3 ಟ್ರ್ಯಾಕ್ ಅಂತ ಇರುತ್ತೆ. ಇದು 2.5 ಟ್ರ್ಯಾಕ್. ಇದ್ರಲ್ಲಿ ಬಂದು 2 ಗ್ಲಾಸ್ ಬರುತ್ತೆ ವಿತ್ ಒಂದು ಮೆಶ್ ಬರುತ್ತೆ, ಮಸ್ಕಿಟೋ ಮೆಶ್ ಬರುತ್ತೆ. ಆಮೇಲೆ 2 ಟ್ರ್ಯಾಕ್ ಬಂದು ಇದು ಇದರಲ್ಲಿ ವಿತೌಟ್ ಮೆಶ್ ಇರಲ್ಲ. 2 ಟ್ರ್ಯಾಕ್ ಅಲ್ಲಿ ಮೆಸ್ ಇರೋದಿಲ್ಲ, 2.5 ಟ್ರ್ಯಾಕ್ ಅಲ್ಲಿ ಮೆಸ್ ಬರುತ್ತೆ. ಹೌದು. ಆಮೇಲೆ ಇದು ಬಂದು ಇದು ಓಪನಬಲ್, ಇದು ಟಾಪ್ ಓಪನ್ ಅಂತ. ಇದು ಏನಕ್ಕೆ ಯೂಸ್ ಆಗುತ್ತೆ ಸರ್? ಅದು ಇದು ವೆಂಟಿಲೇಷನ್ಗೆ, ಆಮೇಲೆ ಫ್ರೀ ಆಗಿ ಇರಬೇಕು ಅಂತ, ಔಟ್ ಸೈಡ್ ಇಂದ ಕಾಣ್ಬೇಕು, ವೆಂಟಿಲೇಷನ್ ಗಾಳಿ ಬರಬೇಕು ಅಂತ ಇದಾಗುತ್ತೆ. ಇದು ಇನ್ನೊಂದು ಫ್ಯಾನ್ ಆಪ್ಷನ್ ಇರುತ್ತೆ. ಇದು ಆಕ್ಚುಲಿ ಕಸ್ಟಮರ್ಗೆ ಕಿಚನ್ ವಿಂಡೋ, ಇದು ಕಸ್ಟಮರ್ಗೆ ಈ ತರ ಬೇಕು ಅಂತ ಈ ತರ ಮಾಡಿದ್ವಿ. ವೆಂಟಿಲೇಷನ್ಸ್ ಯೂಸ್ ಆಗುತ್ತೆ. ನಿಮ್ಮಲ್ಲಿ UPVC ವಿಂಡೋ ಮತ್ತೆ ಡೋರ್ಸ್ ಬಿಟ್ಟು ಬೇರೆ ಐಟಮ್ಸ್ ಏನಾದ್ರು ಇದೆಯಾ ಸರ್? ಬೇರೆನೂ ಇದೆ ಮೇಡಮ್. UPVC ಜೊತೆಗೆ ನಾವು ಹೀಟ್ ಪಂಪ್ಸ್ ಮಾಡ್ತೀವಿ. ಹೀಟ್ ಪಂಪ್ ಸೋಲಾರ್ ಇದೆ ಅಂತ. ಸೊ ಇದು ಯಾವ ತರ ಯೂಸ್ ಮಾಡೋದು, ಎಲ್ಲೆಲ್ಲಿಗೆ ಯೂಸ್ ಆಗುತ್ತೆ ಸರ್? ಮೇಡಮ್ ಇದು ಚಿಕ್ಕ ಡೊಮೆಸ್ಟಿಕ್ ಪ್ಲಸ್ ಕಮರ್ಷಿಯಲ್ ವರ್ಗೂ ಮಾಡಬಹುದು. ಚಿಕ್ಕ ಡೂಪ್ಲೆಕ್ಸ್ ಹೌಸ್ ಮಾಡಬಹುದು, ಮಾಮೂಲಿ ಒಂದು ಮನೆಗೆ ಮಾಡಬಹುದು, ಇಲ್ಲ ಅಪಾರ್ಟ್ಮೆಂಟ್, ಫೀಸಿ, ಹಾಸ್ಪಿಟಲ್, ಹಾಸ್ಟೆಲ್ ಎಲ್ಲದಕ್ಕೂ ಮಾಡಬಹುದು. ಒಂದು 200 ಇಂದ ಸ್ಟಾರ್ಟ್ ಆದ್ರೆ ಇದು ಲಿಮಿಟ್ ಇಲ್ಲ. 1,000, 10,000, 1 ಲಕ್ಷವರೆಗೂ ಬೇಕಾದ್ರೆ ಮಾಡಬಹುದು ಹೀಟ್ ಪಂಪ್. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳ್ಲಿ, ಬೆಳಗಲಿ, ಉದ್ಧಾರ ಆಗಲಿ. ಫ್ರೆಂಡ್ಸ್ ನಮಸ್ತೆ. ನೀವೇನಾದ್ರೂ ಹೊಸದಾಗಿ ಮನೆ ಕಟ್ಸಿ UPVC ವಿಂಡೋ ಮತ್ತೆ ಡೋರ್ಸ್ ಗಳನ್ನ ಹಾಕ್ಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಅದು ಒಳ್ಳೆ ಯೋಚನೆ. ಸೊ ಅದ್ರ ಬಗ್ಗೆ ಇವತ್ತು ನಾನು ತಿಳಿಸ್ಕೊಡೋದಿಕ್ಕೆ AVS ಟ್ರೇಡರ್ಸ್ ಕಂಪನಿಗೆ ಬಂದಿದ್ದೀನಿ. ವುಡನ್ ವಿಂಡೋ ಮತ್ತೆ UPVC ವಿಂಡೋಗೆ ಡಿಫ್ರೆನ್ಸ್ ಏನು, UPVC ವಿಂಡೋ ಇಂದ ಏನೇನು ಉಪಯೋಗ ಇದೆ ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಸೊ ನಮ್ ಜೊತೆ ಸಂತೋಷ್ ಅವರು ಇದ್ದಾರೆ, ಬನ್ನಿ ವೆಲ್ಕಮ್ ಮಾಡೋಣ. ನಮಸ್ತೆ ಸರ್. ಮೊದಲನೇದಾಗಿ UPVC ವಿಂಡೋ ಅನ್ನೋದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ UPVC ಅಂದ್ರೆ ಏನು ಸರ್? UPVC ಅಂದ್ರೆ ಇದು ಯಾವುದೇ ಪ್ಲಾಸ್ಟಿಕ್ ಅಲ್ಲ ಮೇಡಮ್. ಇದು ಕಂಪ್ಲೀಟ್ಲಿ ಫೈಬರ್ ಇರುತ್ತೆ. ಸೊ ಇದ್ರ ಬಂದ್ಬಿಟ್ಟು ಹೀಟಿಂಗ್ ಆಗ್ಲಿ, ಇಲ್ಲ ಮಳೆಗಾಲದಲ್ಲಾಗ್ಲಿ, ಶೇಡಿಂಗ್ ಆಗ್ಲಿ, ಇದೇನು ಆಗಲ್ಲ. ಇವಾಗ ನಾರ್ಮಲ್ ಆಗಿ ಇದಕ್ಕೆ ಮುಂಚೆ ಎಲ್ಲ ವುಡ್ ಯೂಸ್ ಮಾಡ್ತಿದ್ರು. ಸೊ ಇವಾಗ ವುಡ್ ಏನಾಗತ್ತಂದ್ರೆ ಮಳೆಕಾಲದಲ್ಲಿ ಬೆಂಡ್ ಆಗುತ್ತೆ, ಸೊ ಸೌಂಡ್ ಬರುತ್ತೆ. ಇನ್ನೊಂದು ಸೌಂಡ್ ಪ್ರೂಫ್ ಇರಲ್ಲ. ಅದು ಕೆಲವು ದಿವಸ, ಕೆಲವು ವರ್ಷಗಳಾದ್ಮೇಲೆ ಅದೆಲ್ಲ ಬೆಂಡ್ ಆಗಿ ತುಪ್ಪಿಡುತ್ತೆ. UPVC ಹಂಗಲ್ಲ. UPVC 15 ಇಯರ್ಸ್ ವರೆಗೂ ನಮ್ಗೆ ಒಂದ್ಸತಿ ನಾವು ಇನ್ಸ್ಟಾಲೇಷನ್ ಮಾಡಿದ್ರೆ 15 ಇಯರ್ಸ್ ವರೆಗೂ ನಮ್ಗೆ ಅದು ಯಾವುದೇ ತರ ಪ್ರಾಬ್ಲಮ್ ಬರಲ್ಲ. ಕಲರ್ ಶೇಡಿಂಗ್ ಆಗ್ಲಿ ಆಗಲ್ಲ, ಇನ್ನೊಂದು ಮೆಲ್ಟ್ ಆಗೋದಾಗ್ಲಿ ಆಗಲ್ಲ. ಈಗ ಬಿಸಿಲು ಜಾಸ್ತಿ ಆದ್ರೆ ಮೆಲ್ಟ್ ಆಗುತ್ತೆ, ಆ ತರ ಏನೂ ಆಗಲ್ಲ. ಅಂದ್ರೆ 15 ಇಯರ್ಸ್ ವಾರಂಟಿ ಇರುತ್ತೆ. ಸರ್ ಇನ್ನ UPVC ವಿಂಡೋ ಅಂತ ಹೇಳಿದ್ರ, ವಿಂಡೋ ಮತ್ತೆ ಡೋರ್ಸ್ ಎರಡು ಕೂಡ ಅವೈಲಬಲ್ ಡೋರ್ಸ್ ಇರುತ್ತೆ, ಕೇಸ್ಮೆಂಟ್ ಡೋರ್ಸ್ ಇರುತ್ತೆ, ಅಂದ್ರೆ ಟಾಪ್ ಓಪನ್, ಸೈಡ್ ಓಪನ್ ಸೊ ಇರುತ್ತೆ, ವೆಂಟಿಲೇಟರ್ಸ್ ಇರುತ್ತೆ. ಇದು ಹ್ಯಾಂಡ್ ವರ್ಕ್, ಮಷಿನ್ ವರ್ಕ್? ಕಂಪ್ಲೀಟ್ಲಿ ಮಿಷನ್ ವರ್ಕ್ ಇರುತ್ತೆ. ಕಂಪ್ಲೀಟ್ಲಿ ಮಷಿನ್ ವರ್ಕ್ ಇರುತ್ತೆ. ಇದು ಪ್ರೊಫೈಲ್ ಕಟಿಂಗ್ ಮಿಷಿನ್ ಅಂತ. ಇದರಲ್ಲಿ ಇದು ಪ್ರೊಫೈಲ್ ಅಲ್ಲಿ ಇದರಲ್ಲೇ ಕಟ್ ಮಾಡೋದು. ಸೊ ಇದು ಹೆಂಗಂದ್ರೆ ಇದು ಡಿಗ್ರಿ ಎಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ 45 ಡಿಗ್ರಿ. ಇದೇನೋ ಡಿಗ್ರಿ ಬಂದಿಲ್ಲ ಅಂದ್ರೆ ನಮ್ ಕರೆಕ್ಟ್ ಆಗಿ ವೆಲ್ಡಿಂಗ್ ಆಗಲ್ಲ. ಸೊ ಇದರಲ್ಲಿ ನಾವು ಎಲ್ಲ ಮಿಷಿನ್ ಅಲ್ಲೇ ಮಾಡೋದು. ಅಂದ್ರೆ ಯಾವುದು ಹ್ಯಾಂಡ್ ಇಲ್ಲ, ಎಲ್ಲ ಹೌದು ಮಿಷಿನ್ ಅಲ್ಲೇ ಮಷಿನ್ ವರ್ಕೇನೆ ಇರೋದು. ಇದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಏನಿದೆ ಮ್ಯಾಮ್? ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಕಟಿಂಗ್ ಮಾಡಿದ್ಮೇಲೆ ಇದ್ರ ಒಳಗಡೆ ರೇನ್ಫೋರ್ಸ್ಮೆಂಟ್ ಹಾಕ್ತಿವಿ ನಾವು. ರೇನ್ಫೋರ್ಸ್ಮೆಂಟ್ ಯಾವ ತರ ಹಾಕ್ತೀನಿ ಅಂತ ತೋರಿಸ್ತೀವಿ, ಬನ್ನಿ ಸರ್. ಇಲ್ಲಿ ಕಟಿಂಗ್ ಆದ್ಮೇಲೆ ಇಲ್ಲಿ ತಗೊಂಡ್ ಬರ್ತೀವಿ ನಾವು. ಇದು ಬಂದ್ಬಿಟ್ಟು ರೇನ್ಫೋರ್ಸ್ಮೆಂಟ್ ಹಾಕ್ತಿವಿ ನಾವು. ಇದು ಫುಲ್ ಸ್ಟೀಲ್ ಹಾಕ್ತಿವಿ. ಇದನ್ನ ರೇನ್ಫೋರ್ಸ್ಮೆಂಟ್ ಅಂತಾರೆ. ಆದ್ಮೇಲೆ ಯೂಸ್ವಲಿ ನಾವು ಇದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. 1mm, 1.2 mm ಇದೆಲ್ಲ ಬರುತ್ತೆ. ಅಂದ್ರೆ ಇದನ್ನ ಕಟ್ ಮಾಡಿ ಹಾಕ್ತೀರಾ? ಫುಲ್ ಸ್ಟೀಲ್ ಹಾಕ್ತಿವಿ ಮೇಡಮ್. ಇವಾಗ ನೋಡಿ ಇದೆಲ್ಲ ಫುಲ್ ಸ್ಟೀಲ್ ಹಾಕ್ತಿದೀವಿ. ಎಲ್ಲದಕ್ಕೂ ನಾವು ಫುಲ್ ಹಾಕ್ತಿವಿ. ಆಮೇಲೆ ಇದು ಬಂದ್ಬಿಟ್ಟು ಶಾಶ್ ಅಂತ. ಇದಕ್ಕೆ ಬಂದ್ಬಿಟ್ಟು ನಾವು ಇದು ರಬ್ಬರ್, HDDM ರಬ್ಬರ್ ಹಾಕ್ತಿವಿ ನಾವು. ಇದು ಉಲ್ ಪಾಯಿಲ್ ಅಂತಾರೆ ಇದನ್ನ. ಸೊ ಇದ್ರ ಹಾಕೋದ್ರಿಂದ ನಮ್ಗೆ ಶೇಕಿಂಗ್ ಬರಲ್ಲ. ವಿಂಡೋ ಟ್ರ್ಯಾಕ್ ಮೇಲೆ ಹಿಂಗ್ ಇಕ್ತಿವಲ್ಲ, ಹಿಂಗ್ ಇಕ್ದಾಗ ಶೇಕಿಂಗ್ ಬರಲ್ಲ ನಮ್ಗೆ. ಶೇಕಿಂಗ್ ಬರಲ್ಲ, ಪರ್ಫೆಕ್ಟ್ ಆಗಿ ಕೂರುತ್ತೆ. ಇನ್ನೊಂದು ಮಸ್ಕಿಟೋಸ್ ಬರಲ್ಲ. ಡಿಸ್ಟ್ ಆಗ್ಲಿ ಮಸ್ಕಿಟೋಸ್ ಆದ್ರಿ ಅದು ಬರಲ್ಲ.
ಓಕೆ ಓಕೆ ಸರ್. ಸರ್ ನೆಕ್ಸ್ಟ್ ಪ್ರೋಸೆಸ್ ಏನು ಸರ್? ಇದು ಇಲ್ಲಿ ಇಷ್ಟು ಮಾಡಿದ್ಮೇಲೆ ಇದಕ್ಕೆ ಲಾಕ್ ಕಟಿಂಗ್ ಅಂತ ಮಾಡ್ತೀವಿ ನಾವು. ಓಕೆ. ಸೊ ಅಲ್ಲಿದೆ ಮಿಷಿನ್ ಇದು. ಸೊ ಟಚ್ ಲಾಕ್ ಅಂತೀವಿ, ಇದು ಲಾಕ್ ಕಟಿಂಗ್ ಮಾಡ್ತೀವಿ. ಅಲ್ಲಿ ನೋಡೋಣ. ಇದು ರೌಟಿಂಗ್ ಮಿಷಿನ್ ಅಂತ, ಇದು ಲಾಕ್ ಕಟಿಂಗ್. ಓಕೆ. ಸೊ ಈ ತರ ಲಾಕ್ ಕಟ್ ಮಾಡ್ಕೊಳ್ತೀವಿ. ಅಲ್ಲಿ ಸ್ಟೀಲ್ ಹಾಕಿದ್ಮೇಲೆ ಸೊ ಡೈರೆಕ್ಟ್ ಇಲ್ಲಿ ತಗೊಂಡ್ಬರ್ತೀವಿ. ಓಕೆ. ಈ ತರ ಲಾಕ್ ಕಟ್ ಮಾಡ್ಕೊಳ್ತೀವಿ. ಓಕೆ. ಸೊ ಈ ತರ ಲಾಕ್ ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ವೆಲ್ಡಿಂಗ್. ಇದಾದ್ಮೇಲೆ ನೆಕ್ಸ್ಟ್ ವೆಲ್ಡಿಂಗ್ ಏನೇ? ನೆಕ್ಸ್ಟ್ ಅಲ್ಲಿ ಇದು ರಬ್ಬರ್ ಎಲ್ಲ ಅಲ್ಲಿ ಅಸೆಂಬ್ಲಿ ಮಾಡ್ಕೊಳ್ತೀವಿ. ಅದು ಮಾಡ್ಕೊಂಡು ಬಂದು ಇಲ್ಲಿ ವೆಲ್ಡಿಂಗ್ ಮಾಡ್ತೀವಿ. ಓಕೆ. ಇದು ಬಂದ್ಬಿಟ್ಟು ನಮ್ಗೆ 6 mm ವೆಲ್ಡಿಂಗ್ ಆಗುತ್ತೆ ಮೇಡಮ್ ಇದು. ಓಕೆ. ಸೊ ಯಾವ್ದೇ ತರ ಮುರಿದೋಗೋದಾಗ್ಲಿ ಡ್ಯಾಮೇಜ್ ಆಗಿ ಬ್ರೋಕ್ ಆಗೋದು ಯಾವುದಿಲ್ಲ. ಓಕೆ. ಇದು ಫೈನಲ್ ಟಚ್. ಫೈನಲ್ ಟಚ್ ಅಂದ್ರೆ ಇದು ವೆಲ್ಡಿಂಗ್ ಆಗುತ್ತೆ ಇಲ್ಲಿ. ವೆಲ್ಡಿಂಗ್ ಇದಾದ್ಮೇಲೆ ಕ್ಲೀನಿಂಗ್ ಇರುತ್ತೆ. ಓಕೆ. ಕ್ಲೀನಿಂಗ್ ಆದ್ಮೇಲೆ ಅಸೆಂಬ್ಲಿ ಮಾಡಬೇಕು. ಓಕೆ. ಸೊ ಟಚ್ ಲಾಕ್ ವೀಲ್ಸ್ ಎಲ್ಲ ಅಸೆಂಬ್ಲಿ ಮಾಡ್ತೀವಿ. ಓಕೆ. ಸೊ ಅದಾದ್ಮೇಲೆ ಫೈನಲ್ ಆಗುತ್ತೆ. ಓಕೆ ಸರ್. ಅಂದ್ರೆ ವುಡನ್ಗೂ UPVC ಯಾವ್ದು ಬೆಸ್ಟ್ ಸರ್ ನಿಮ್ಗೆ ಗೊತ್ತಿರೋ ಪ್ರಕಾರ? ನಮ್ಗೆ ಗೊತ್ತಿದ್ದ ಮಟ್ಟಕ್ಕೆ ಇದೇ ಬೆಸ್ಟ್ ಮೇಡಮ್. UPVC ಹೌದು. ಬೆಸ್ಟ್. ಏನಕ್ಕಂದ್ರೆ ಇವಾಗ ವುಡನ್ ಬಂದ್ಬಿಟ್ಟು ಅದೇ ಹೇಳ್ದಂಗೆ ಮಳೆಕಾಲ ಬಂದ್ರೆ ಫುಲ್ ಬೆಂಡ್ ಆಗೋದು, ತುಪ್ಪಿಡಿಯೋದು, ಸೊ ಅದೆಲ್ಲ ಆಗತ್ತೆ. ಇನ್ನೊಂದು ಸೌಂಡ್ ಪ್ರೂಫ್ ಇರಲ್ಲ, ಅದು ಸೌಂಡ್ ನಾಯ್ಸ್ ಬರ್ತಾ ಇರುತ್ತೆ. ಸೊ ಇದ್ರಲ್ಲಿ ಹಂಗಲ್ಲ, ಇದು ನಿಮ್ಗೆ ಲೈಫ್ ಟೈಮ್ ಬರುತ್ತೆ. ತುಂಬಾ ವರ್ಷಗಳ ಕಾಲ ಇದು. ಎಷ್ಟು ವರ್ಷ ಮಿನಿಮಮ್ ಬರ್ಬೋದು ಸರ್? 15 to 20 years ಬರುತ್ತೆ ಮೇಡಮ್, ಈಸಿಯಾಗಿ, ಕಂಪ್ಲೇಂಟ್ ಇಲ್ಲದೆ. ಈ 15 to 20 years ಈಸಿಯಾಗಿ ಬರುತ್ತೆ. ಯಾವ್ದೇ ತರ ಬೆಂಡ್ ಆಗೋದಾಗ್ಲಿ, ಶೇಕಿಂಗ್ ಆಗ್ಲಿ, ನಿಮ್ಗೆ ಇನ್ನೊಂದು ನಾಯ್ಸ್ ಬರಲ್ಲ. ಸೌಂಡ್ ಪ್ರೂಫ್ ಇರುತ್ತೆ. 70% ಸೌಂಡ್ ಅವಾಯ್ಡ್ ಆಗುತ್ತೆ. ಓಕೆ. ವುಡನ್ ಗಿನ್ನ UPVC ಬೆಸ್ಟ್. ಓಕೆ ಸರ್. ಬೀಡಿಂಗ್ ಕಟಿಂಗ್ ಅಂತ, ವೆಲ್ಡಿಂಗ್ ಆಗಿ ಕ್ಲೀನಿಂಗ್ ಆದ್ಮೇಲೆ ಸೊ ನಾವು ಬೀಡಿಂಗ್ ಕಟಿಂಗ್, ಫೈನಲ್ ಟಚ್ ಬೀಡಿಂಗ್ ಕಟಿಂಗ್, ಅಸೆಂಬ್ಲಿ ಎಲ್ಲ ಆಗಿ ಇಲ್ಲಿಗೆ ಬರುತ್ತೆ. ಸೊ ಇಲ್ಲಿಗೆ ಬಂದ್ಮೇಲೆ ಇಲ್ಲಿ ಬೀಡಿಂಗ್ ಕಟಿಂಗ್ ಮಾಡ್ತೀವಿ. ಇದೇ ಫೈನಲ್. ಇದು ಬೀಡಿಂಗ್ ಕಟಿಂಗ್ ಫೈನಲ್. ಇದಾದ್ಮೇಲೆ ಗ್ಲಾಸ್. ಓಕೆ. ಸೊ ಗ್ಲಾಸ್ ಕಟ್ ಮಾಡಿ ಅಸೆಂಬ್ಲಿ ಇದು ಗ್ಲೇಜಿಂಗ್ ಮಾಡ್ತೀವಿ. ಓಕೆ ಸರ್. ಇವಾಗ ಅಲ್ಲಿ ಬೀಡಿಂಗ್ ಕಟಿಂಗ್ ಆದ್ಮೇಲೆ ಇದು ಗ್ಲಾಸ್ ಕಟ್ ಮಾಡಿ ಗ್ಲಾಸ್ ಹಾಕ್ತಿವಿ. ಸೊ ಗ್ಲಾಸ್ ಆದ್ಮೇಲೆ ಇದು ಫೈನಲ್. ಫೈನಲ್ ಎಲ್ಲ ಗ್ಲಾಸ್ ಕೆಲಸ ಎಲ್ಲ ಮುಗಿದ್ಮೇಲೆ, ಪ್ರೊಡಕ್ಷನ್ ಎಲ್ಲ ಆದ್ಮೇಲೆ ಫೈನಲ್ ಹಿಂಗಿರುತ್ತೆ. ಓಕೆ. ಸೊ ಇದ್ರಲ್ಲಿ ಬಂದ್ಬಿಟ್ಟು ನಮ್ ಮಳೆ ಬಂದ್ರೆ ಏನಾದ್ರೂ ಬಂದ್ರೆ ನಮ್ಗೆ ಇಲ್ಲಿ ವಾಟರ್ ಹೋಗೋಕೆ ಆಪ್ಷನ್ ಇರುತ್ತೆ. ಇಲ್ಲಿ ನಮ್ಗೆ ಇಲ್ಲಿ ಹೋಲ್ಸ್ ಇರುತ್ತೆ, ಅಂದ್ರೆ ವಾಟರ್ ನಿಲ್ಲಲ್ಲ. ನಿಲ್ಲಲ್ಲ. ಹೌದು. ಔಟ್ ಸೈಡ್ ಇಂದ ಬರೋ ಮಳೆಗೆ ನೀರೆಲ್ಲ ಔಟ್ ಸೈಡ್ ಹೋಗ್ಬಿಡುತ್ತೆ. ಹೋಲ್ಸ್ ಅಲ್ಲೇ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲೂ ಒಂದಿರುತ್ತೆ, ಇಲ್ಲಿ ಹಿಂದ್ಗಡೆನೆ ಇರುತ್ತೆ. ಓಕೆ. ಆಮೇಲೆ ಇದ್ರ ಒಳಗಡೆನೂ ನೀರ್ ಬರಲ್ಲ. ಓಕೆ. ಸೊ ಈ ಗ್ಯಾಸ್ಕೆಟ್ ಅಂತಾರೆ ಇದನ್ನ. ಗ್ಯಾಸ್ಕೆಟ್ ಹಾಕ್ತಿವಿ ನಾವು. ಯಾವ್ದೇ ತರ ನೀರ್ ಬರಲ್ಲ ಇದ್ರ ಒಳಗಡೆ. ಒಳಗಡೆ ನೀರು ಬರೋದಿಲ್ಲ, ನೀರು ಕೂಡ ನಿಲ್ಲೋದಿಲ್ಲ. ನೀರ್ ಬಂದಿದ್ದಂಗೆ ಹೋಗ್ಬಿಡುತ್ತೆ. ಹೋಗುತ್ತೆ. ಫುಲ್. ಆಮೇಲೆ ಇದು ಕೀಪ್ ಅಂತಾರೆ ಇದನ್ನ. ಇದು ಕೀಪ್ ಹಾಕ್ಬಿಟ್ಟು ಇದು ಫೈನಲ್ ಅಷ್ಟೇ. ಓಕೆ ಸರ್. ಇದು ಯಾವ ಟ್ರ್ಯಾಕ್ ಬರುತ್ತೆ? ಇದು 2.5. ಇದ್ರಲ್ಲಿ ಬಂದು ನಮ್ಗೆ 2 ಟ್ರ್ಯಾಕ್ ಇಂದ ಸ್ಟಾರ್ಟ್ ಆಗುತ್ತೆ. 2 ಟ್ರ್ಯಾಕ್, 2.5 ಟ್ರ್ಯಾಕ್, 3 ಟ್ರ್ಯಾಕ್ ಅಂತ ಇರುತ್ತೆ. ಇದು 2.5 ಟ್ರ್ಯಾಕ್. ಇದ್ರಲ್ಲಿ ಬಂದು 2 ಗ್ಲಾಸ್ ಬರುತ್ತೆ ವಿತ್ ಒಂದು ಮೆಶ್ ಬರುತ್ತೆ, ಮಸ್ಕಿಟೋ ಮೆಶ್ ಬರುತ್ತೆ. ಆಮೇಲೆ 2 ಟ್ರ್ಯಾಕ್ ಬಂದು ಇದು. ಓಕೆ. ಇದರಲ್ಲಿ ವಿತೌಟ್ ಮೆಶ್ ಇರಲ್ಲ. ಓಕೆ. 2 ಟ್ರ್ಯಾಕ್ ಅಲ್ಲಿ ಮೆಸ್ ಇರೋದಿಲ್ಲ, 2.5 ಟ್ರ್ಯಾಕ್ ಅಲ್ಲಿ ಮೆಸ್ ಬರುತ್ತೆ. ಓಕೆ. ಹೌದು. ಆಮೇಲೆ ಇದು ಬಂದು ಇದು ಓಪನಬಲ್. ಇದು ಟಾಪ್ ಓಪನ್ ಅಂತ. ಇದು ಏನಕ್ಕೆ ಯೂಸ್ ಆಗುತ್ತೆ ಸರ್ ಅದು? ಇದು ವೆಂಟಿಲೇಷನ್ಗೆ, ಆಮೇಲೆ ಫ್ರೀ ಆಗಿ ಇರಬೇಕು ಅಂತ, ಔಟ್ ಸೈಡ್ ಇಂದ ಕಾಣಬೇಕು, ವೆಂಟಿಲೇಷನ್ ಗಾಳಿ ಬರಬೇಕು ಅಂತ ಇದಾಗುತ್ತೆ. ಇದು ಇನ್ನೊಂದು ಫ್ಯಾನ್ ಆಪ್ಷನ್ ಇರುತ್ತೆ. ಇದು ಆಕ್ಚುಲಿ ಕಸ್ಟಮರ್ಗೆ ಕಿಚನ್ ವಿಂಡೋ. ಇದು ಕಸ್ಟಮರ್ಗೆ ಈ ತರ ಬೇಕು ಅಂತ ಈ ತರ ಮಾಡಿದೀವಿ. ವೆಂಟಿಲೇಷನ್ಸ್ ಯೂಸ್ ಆಗುತ್ತೆ. ಹೌದು. ಓಕೆ ಸರ್. ಇದು ಯಾವ ಫೀಟ್? ಇದು ಬಾತ್ರೂಮ್ ವೆಂಟಿಲೇಟರ್. ಇದು ಸರ್ ಇದು ಇಷ್ಟೇ ಸೈಜ್ ಏನ ಬರೋದು? ಇನ್ನ ಕಸ್ಟಮರ್ಸ್ಗೆ ದೊಡ್ಡದು ಬೇಕಂದ್ರೆ ಮಾಡ್ಕೊಡ್ತೀರಾ? ಅವ್ರು ಯಾವ ಸೈಜ್ ವಿಂಡೋ ಇಟ್ಟಿರ್ತಾರೆ ಆ ಸೈಜ್ಗೆಲ್ಲ ಮಾಡ್ಕೊಡ್ತೀವಿ ಮೇಡಮ್. ಓಕೆ. ಅದು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವರು 2 ಫೀಟ್ ಮಾಡಿದ್ರು ಮಾಡ್ಕೊಡ್ತೀವಿ, 10 ಫೀಟ್ ಮಾಡಿದ್ರು ಮಾಡ್ಕೊಡ್ತೀವಿ. ಸೊ ಅವ್ರ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಸೈಜ್ ಮೇಲೆ. ಹೌದು ಸರ್. ಇನ್ನ ಇದ್ರಲ್ಲಿ ವೈಟ್ ಕಲರ್ ಒಂದೇನಾ, ಬೇರೆ ಬೇರೆ ಕಲರ್ಸ್ ಆಪ್ಷನ್ ಇದೆ? ಇಲ್ಲ, ಬೇರೆ ಬೇರೆ ಕಲರ್ಸ್ ಆಪ್ಷನ್ ಇರುತ್ತೆ. ನಮ್ಗೆ ಬ್ಲಾಕ್ ಇರುತ್ತೆ, ಬ್ರೌನ್ ಇರುತ್ತೆ, ವುಡನ್ ಕಲರ್, ಇದು ವುಡನ್ ಕಲರ್ ಬರುತ್ತೆ, ಗೋಲ್ಡ್ ಕಲರ್ ತರ, ಲೈಟ್ ಗೋಲ್ಡ್ ಕಲರ್ ತರ ಅದೊಂದು ಬರುತ್ತೆ. ಅಂದ್ರೆ ವೆರೈಟೀಸ್ ಕಲರ್ಸ್ ಇದೆ. ಹೌದು. 4-5 ಕಲರ್ಸ್ ಅವೈಲೇಬಲ್ ಸಿಗುತ್ತೆ. ಸರ್ ನಿಮ್ಮಲ್ಲಿ UPVC ವಿಂಡೋ ಮತ್ತೆ ಡೋರ್ಸ್ ಬಿಟ್ಟು ಬೇರೆ ಐಟಮ್ಸ್ ಏನಾದ್ರು ಇದೆಯಾ ಸರ್? ಬೇರೆನೂ ಇದೆ ಮೇಡಮ್. UPVC ಜೊತೆಗೆ ನಾವು ಹೀಟ್ ಪಂಪ್ಸ್ ಮಾಡ್ತೀವಿ. ಬಟ್ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನಮ್ ಸಾರ್ ಅವ್ರಿಗೆ ಗೊತ್ತಿದೆ ಅದು. ಓಕೆ ಸರ್. ಅವ್ರು ಹೇಳ್ತಾರೆ.
ಸರ್ ನಿಮ್ಮ ಎಂಪ್ಲಾಯಿ ಹೇಳಿದ್ರು ಸೊ ಹೀಟ್ ಪಂಪ್ ಸೋಲಾರ್ ಇದೆ ಅಂತ, ಸೊ ಇದು ಯಾವ ತರ ಯೂಸ್ ಮಾಡೋದು, ಎಲ್ಲೆಲ್ಲಿಗೆ ಯೂಸ್ ಆಗುತ್ತೆ ಸರ್? ಮೇಡಮ್ ಇದು ಚಿಕ್ಕ ಡೊಮೆಸ್ಟಿಕ್ ಪ್ಲಸ್ ಕಮರ್ಷಿಯಲ್ ಅವ್ರಿಗೂ ಮಾಡ್ಬೋದು. ಚಿಕ್ಕ ಡುಪ್ಲೆಕ್ಸ್ ಹೌಸ್ ಮಾಡ್ಬೋದು, ಮಾಮೂಲಿ ಒಂದು ಮನೆಗೆ ಮಾಡ್ಬೋದು, ಇಲ್ಲ ಅಪಾರ್ಟ್ಮೆಂಟ್, ಫೀಸಿ, ಹಾಸ್ಪಿಟಲ್, ಹಾಸ್ಟೆಲ್ ಎಲ್ಲದಕ್ಕೂ ಮಾಡ್ಬೋದು. ಒಂದು 200 ಇಂದ ಸ್ಟಾರ್ಟ್ ಆದ್ರೆ ಇದು ಲಿಮಿಟೇ ಇಲ್ಲ. 1,000, 10,000, 1 ಲಕ್ಷವರೆಗೂ ಬೇಕಾದ್ರೆ ಮಾಡ್ಬೋದು ಹೀಟ್ ಪಂಪ್. ಇದು ಬರೀ ಜಸ್ಟ್ 300 ಲೀಟರ್. 300 ಲೀಟರ್ಗೆ ಇದು 7.5 kV ಅಂತ ಕೊಡ್ತೀವಿ. ಇದು ಇದಕ್ಕೂ ಕಮರ್ಷಿಯಲ್ ಬೇಕಂದ್ರೆ ಅದು ಸ್ಟಾರ್ಟಿಂಗ್ 11.5 kV, ಅದು 11.5 ಇಂದ ಹಿಡಿದು ಮತ್ತೆ 21 ಬರುತ್ತೆ, ಮತ್ತೆ 40 ಬರುತ್ತೆ. ಆ ತರ ಲಿಮಿಟ್ ಇಲ್ಲ, ಅದು ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಲೀಟರ್ ಬೇಕಾದ್ರೆ ಮಾಡ್ಬೋದು. ಇದ್ರ ಜೊತೆಗೆ ಸೋಲಾರ್ ಕೂಡ ಅಟ್ಯಾಚ್ ಮಾಡ್ಕೋಬಹುದು ನಾವು. ಬರೀ ಇದರಿಂದ ಆದ್ರೆ ಬರೀ ಕರೆಂಟ್ ಇಂದ ಓಡುತ್ತೆ. ಕರೆಂಟ್ ಇಲ್ಲದೆ ಇರುವಾಗ ಸ್ವಲ್ಪ ಸೋಲಾರ್ ಇಂದ ಚೆನ್ನಾಗಿ ಬಿಸಿ ಆಗುತ್ತೆ. ಕರೆಂಟ್ ಸೋಲಾರ್ ಎರಡು ಮಾಡ್ಕೋಬಹುದು ಮೇಡಮ್, ತೊಂದರೆ ಇಲ್ಲ. ಇವಾಗ ಇದು ಅಂದ್ರೆ ಸ್ವಲ್ಪ ಕರೆಂಟ್ ಇದ್ರೆ ಮಾತ್ರ ವರ್ಕ್ ಆಗುತ್ತೆ. ಕರೆಂಟ್ ಇಲ್ಲ ಅಂದ್ರೆ ವರ್ಕ್ ಆಗಲ್ಲ. ಅವಾಗ ಸೋಲಾರ್ ಇಂದ ವಾಟರ್ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ವಾ, ಇಲ್ಲಿವರೆಗೂ ಸರ್ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಇಲ್ಲಿ UPVC ವಿಂಡೋ ಮತ್ತೆ ಡೋರ್ಸ್ ಗಳಾಗಿರ್ಬೋದು, ಹೀಟ್ ಪಂಪ್ ಸೋಲಾರ್ ಗಳಾಗಿರ್ಬೋದು ಸಿಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ನಿಮ್ಗೆ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ. ಮತ್ತೆ ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.